ಇವತ್ತು ಪಾರ್ಕಲ್ಲಿ ಮಕ್ಕಳು ಆಡೋ ಗೇಮ್ಸ್ನೆಲ್ಲ ನಾನು ಆಡಿಬಿಟ್ಟೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವರ್ಷಿಣಿ. ನೆನ್ನೆ ರಾತ್ರಿ ದೋಸೆ ಹಿಟ್ಟನ್ನ ರುಬ್ಬಿಟ್ಟಿದ್ದೆ ದೋಸೆ ಮಾಡೋಣ ಅಂತೇಳಿ. ನಾನು ದೋಸೆ ಹಾಕೋಷ್ಟರಲ್ಲಿ ನನ್ನ ಮಗ ಪಕ್ಕದ ಮನೆ ಪವಿ ಅಕ್ಕನ ಹತ್ರ ಪಲಾವ್ನ ಬಾಕ್ಸಿಗೆ ಹಾಕಿಸ್ಕೊಂಡು ಬಂದು ತಿಂತಾ ಇದ್ದಾನೆ ನೋಡಿ. ಸರಿ ಬಿಡಪ್ಪ, ನೀನು ಅದನ್ನೇ ತಿನ್ಕೊ ಅಂತೇಳಿ ನಾನು ನಮ್ಮ ಹಸ್ಬೆಂಡು ದೋಸೆ ಹಾಕ್ಕೊಂಡು ತಿಂತಾ ಇದ್ದೀವಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಡ್ರೆಸ್ಸಿಗೆ ಸ್ವಲ್ಪ ಮಣಿಗಳನ್ನ ಹಾಕ್ಕೊಳ್ಳೋದಿತ್ತು, ಅದನ್ನು ಹಾಕ್ಕೊಳ್ತಾ ಕೂತ್ಕೊಂಡೆ. ಆವಾಗ ನನ್ನ ಮಗ ಬಂದು, ನೋಡು ಅಮ್ಮ, ಹಲ್ಲು ಅಳ್ಳಾಡ್ತಾ ಇದೆ ಅಂತೇಳಿ ತೋರಿಸ್ತಾ ಇದ್ದಾನೆ. ನಾನು ಅದಕ್ಕೆ, ನೋಡಪ್ಪ ಹಲ್ಲು ಹುಟ್ಟೋದಿಲ್ಲ, ತಾತ ಆಗೋಗ್ಬಿಟ್ಟೆ ಅಂತೇಳಿ ಸರಿಯಾಗಿ ಆಡ್ಕೊಳ್ತಾ ಇದ್ದೀನಿ. ಕಿಟಕಿಲಿ ಚೆನ್ನಾಗಿ ಗಾಳಿ ಬರ್ತಿದೆ ಅಂತೇಳಿ ನೋಡಿ ಹೆಂಗೆ ಮಲ್ಕೊಂಡಿದ್ದಾರೆ. ಈ ಮಣಿಗಳು ಹಾಕಿದ್ದು ಈ ಕಾಲಕ್ಕಂತೂ ಮುಗಿಯೋದಿಲ್ಲ ಅಂತೇಳಿ ನಾನು ಹಾಗೆ ಸುಮ್ಮನೆ ಮಲ್ಕೊಂಡು ಎದ್ದೆ ಅಷ್ಟೇ. ಅಷ್ಟರಲ್ಲಿ 4 ಗಂಟೆ ಆಗೋಗ್ಬಿಟ್ಟಿದೆ. ನನಗೊಂದು ಡೌಟ್ ಬಂತು, ನಾವೇನು ಕುಂಭಕರ್ಣನ ವಂಶಸ್ತ್ರ ಇರ್ಬೋದಾ ಅಂತ. ರಿಷು ಪಾರ್ಕಿಗೆ ಹೋಗೋಣ ಅಂತೇಳಿ ಬೆಳಗ್ಗೆನೆ ಕೇಳಿದ್ದ, ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು. ಸೊ ಬೇಗ ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಈ ಪಾರ್ಕ್ ಇರೋದು ಕೊರಟಗೆರೆಯಲ್ಲಿ. ಎಲ್ಲಿ ಅಂತ ಹೇಳಿದ್ರೆ ಪ್ರಿಯದರ್ಶಿನಿ ಕಾಲೇಜ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತೆ. ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಸಿಗುತ್ತೆ. ನಾವಿಲ್ಲಿಗೆ ಬಂದು ತುಂಬಾ ದಿನ ಆಗೋಗ್ಬಿಟ್ಟಿತ್ತು. ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಈ ಬಿಲ್ಡಿಂಗ್ ಇರಲಿಲ್ಲ. ಎಷ್ಟು ಬೇಗ ಕಟ್ಟಿದ್ದಾರೆ ನೋಡಿ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇದು ಬಂದು ಹಾಸ್ಟೆಲ್ ಅಂತೆ. ನಾವು ಬರೋ ಅಷ್ಟರಲ್ಲಿ ತುಂಬ ಜನ ಆಲ್ರೆಡಿ ಬಂದುಬಿಟ್ಟಿದ್ರು ನೋಡಿ. ವೆಹಿಕಲ್ಸ್ ಎಲ್ಲ ಇದ್ದಾವೆ ನೋಡಿ. ಆ್ಯಕ್ಚುಲಿ ನಾವು ಬಂದಿರೋದೇ ಲೇಟ್ ಆಗಿದೆ. ಇಲ್ಲಿ ಗಿಡಗಳೆಲ್ಲ ತುಂಬಾ ಇದ್ದಾವೆ, ಹೂವಿನ ಗಿಡಗಳು ಇದ್ದಾವೆ. ಆದರೆ ನನ್ನ ಮಗನಿಗೆ ನೋಡಿ ಹೂವಿನ ಗಿಡಗಳೆಲ್ಲ ಇಷ್ಟ ಆಗಿಲ್ಲ. ಈ ಹುಲ್ಲನ್ನು ಕಿತ್ಕೊಂಡು ಆಟ ಆಡ್ತಾ ಇದ್ದಾನೆ. ಈ ಥರ ಗಿಡಗಳಿಗೆ ಜಾಸ್ತಿ ನೀರಿನ ಅವಶ್ಯಕತೆ ಇರೋದಿಲ್ಲ. ಸಮ್ಮರಲ್ಲಿ ನೀರು ಬೇಕಾಗುತ್ತೆ, ಆದರೆ ಬೇರೆ ಟೈಮಲ್ಲೆಲ್ಲ ಹಾಕೋ ಅವಶ್ಯಕತೆ ಏನಿಲ್ಲ. ಈ ಜಾಗದಲ್ಲಿ ಸ್ವಲ್ಪ ನೀರನ್ನು ಬಿಟ್ಟು ಲೋಟಸ್ನ ಹಾಕಿದ್ರು, ಬಟ್ ಇವಾಗ ಒಣಗೋಗಿದೆ. ಇಲ್ಲಂತೂ ತುಂಬಾ ಜನಗಳಿದ್ರು. ರೀಸೆಂಟಾಗಿ ಹೊಸ ಹೊಸ ಗೇಮ್ಸ್ಗಳನ್ನೆಲ್ಲ ಹಾಕ್ಸಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಗೇಮ್ಸ್ ಇರಲಿಲ್ಲ. ಮತ್ತು ಜಾರೋಬಂಡಿಗಳನ್ನ ಕೂಡ ಎಕ್ಸ್ಟ್ರಾ ಹಾಕ್ಸಿದ್ದಾರೆ ನೋಡಿ. ಡಿಫ್ರೆಂಟ್ ಆಗಿರೋ ಜಾರೋಬಂಡಿಗಳನ್ನ ಹಾಕ್ಸಿದ್ದಾರೆ. ಇನ್ನು ಬರಬೇಕಾದ್ರೆ ಮಾಜಾ ಕೂಡ ತಂದಿದ್ವಿ. ಸುಸ್ತಾಯಿತು ಅಂತ ಹೇಳಿ ಬಂದು ಕುಡಿತಾ ಇದ್ದಾರೆ. ರಿಷುಗೆ ತುಂಬಾ ಇಷ್ಟ ಆಗಿದೆ ಯಾವುದು ಅಂತ ಹೇಳಿದ್ರೆ ನೋಡಿ, ಇದೆ JCB ಥರ ಇದೆ ನೋಡಿ. ನೀವೇನಾದರೂ ಕೊರಟಗೆರೆ ಅವರೇ ಆಗಿದ್ರೆ ಮಿಸ್ ಮಾಡದೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ. ಫ್ಯಾಮಿಲಿ ಟೈಮ್ನ ಎಂಜಾಯ್ ಮಾಡಿ. ಹಾಗೆ ಹೋಗಬೇಕಾದ್ರೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಎಲ್ಲೋದ್ರೂ ನನ್ನ ಮಗ ಪಾನಿಪುರಿಗೆ ಸ್ಟಿಕ್ ಆಗಿರ್ತಾನೆ, ಯಾರಿಗೂ ಒಂದು ಪೂರಿನೂ ಕೊಡೋದಿಲ್ಲ. ಚಾಟ್ಸ್ ತಿನ್ನೋದಕ್ಕೆ ಅಂತ ಹೋಗ್ಬಿಟ್ಟು ಊಟನೇ ಮಾಡ್ಕೊಂಡು ಬಂದ್ವಿ. ನನಗಂತೂ ಇವತ್ತು ಅಡುಗೆ ಮಾಡೋ ಟೆನ್ಷನ್ನೇ ಇಲ್ಲ. ಮನೆಗೆ ಬಂದಾದ್ಮೇಲೆ ಮತ್ತೆ ಸ್ವಲ್ಪ ಹೊತ್ತು ವಾಕ್ ಹೋಗಿದ್ವಿ ಹೊರಗಡೆ. ನಮ್ಮ ಮನೆಯವರು ಟಯರ್ ತಂದು ಕೊಟ್ಟಿದ್ರು, ಅದರಲ್ಲೇ ಆಟ ಆಡ್ತಾ ಇದ್ದೀವಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.